ಇಲ್ಲಿ ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ ನಾವು ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಸಿಕಲ್ ರಾಮಚಂದ್ರಗೌಡರ ನೇತೃತ್ವದಲ್ಲಿ ಈ ದಿವಸ ಶಿಡ್ಲಘಟ್ಟದಿಂದ ಸುಮಾರು 1,000 ಜನ ಇವತ್ತು ಈ ಒಂದು ಹೋರಾಟಕ್ಕೆ ಬೆಂಬಲ ಸೂಚಿಸ್ತಕ್ಕಂಥ ಒಂದು ಕೆಲಸ ಮಾಡೋಕ್ಕೆ ಬಂದಿದ್ದೀವಿ. ಯಾಕಂತಂದರೆ ಇವತ್ತು ದೇಶದಲ್ಲಿ ರೈತ ಮತ್ತು ಸೈನಿಕ ಈ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ. ಸೈನಿಕ ದೇಶ ಕಾಯ್ತಾನೆ, ರೈತ ದುಡ್ದು ಅನ್ನ ಕೊಡ್ತಾನೆ. ಇವತ್ತು ಏನು ರೈತರು ಅನ್ನ ಕೊಡ್ತಾರೆ, ಆ ರೈತರನ್ನ ಹತ್ತಿಕ್ಕತಕ್ಕಂಥ ಕೆಲಸ, ಅವ್ರ ಭೂಮಿ ಕಿತ್ಕೊಳ್ತಕ್ಕಂಥ ಕೆಲಸ ಇವತ್ತು ಮಾನ್ಯ ಏನು ಕಾಂಗ್ರೆಸ್ ಸರ್ಕಾರದವರು ಡಿ.ಕೆ. ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಇದು ನಾವು ಖಂಡನೀಯವಾಗಿ ಖಂಡಿಸ್ತೀವಿ. ಇವತ್ತು ರೈತರು ಭೂಮಿ ಕಸ್ಕೊಳ್ತಾರೆ, ಮತ್ತು ಆ ರೈತರು ಬೀದಿಗೆ ಬರ್ತಕ್ಕಂಥ ಕೆಲಸ ಆಗ್ತದೆ. ರೈತರು ಬೆಳೆದಿಲ್ಲ ಅಂತಂದರೆ, ಅನ್ನ ಕೊಟ್ಟಿಲ್ಲ ಅಂತಂದರೆ ಅನ್ನ ತಿಂತೀರ, ಮಣ್ಣು ತಿನ್ನೋಕ್ಕಾಗುತ್ತಾ? ಒಂದು ಈ ಸರ್ಕಾರಗಳು ಯೋಚನೆ ಮಾಡಬೇಕು. ಯಾಕೆ ಈ ರೀತಿ ಬಂಡ ನಿರ್ಧಾರಗಳು ಕೈಗೊಳ್ತಾ ಇದೆ? ಇವತ್ತು ಉದ್ದೇಶಪೂರ್ವಕವಾಗಿ ಜಗಂಕೋಟೆ ಬಳಿ KDP ಮಾಡ್ತಾ ಇದ್ದಾರೆ. ಈಗಾಗಲೇ ಚಿಂತಾಮಣಿ ತಾಲೂಕು ಕೈವಾರದ ಹತ್ರ ಮಸೇನಹಳ್ಳಿ ಬಳಿ ಏನು KDP ಮಾಡಿದ್ದಾರೆ, ಅಲ್ಲಿ ಯಾವುದೇ ಕಂಪ್ನಿ ಸ್ಥಾಪನೆ ಮಾಡಿಲ್ಲ, ಅಲ್ಲಿ ಯಾರಿಗೂ ಉದ್ಯೋಗ ಕೊಟ್ಟಿಲ್ಲ. ಅಲ್ಲಿ ಮೊದಲು ಮಾಡಿ, ಅಲ್ಲಿ ಏನು ಇವತ್ತು ನೀವು ಮಾಡಿದ್ದೀರಾ ಅಲ್ಲಿ ಕೆಲಸ ಕೊಡಿ. ಆಮೇಲೆ ಬರಡು ಭೂಮಿಯಲ್ಲಿ ಏನು ಇವತ್ತು ಬೆಳೆ ಬೆಳೆಯಲು ಯೋಗ್ಯವಲ್ಲದ ಭೂಮಿ ಅಂಥ ಕಡೆ ಮಾಡಿ, ಅದು ಬಿಟ್ಬಿಟ್ಟು ರೈತರು ಬೆಳೆ ಬೆಳೀತಕ್ಕಂಥ ಫಲವತ್ತಾದ ಭೂಮಿಯನ್ನು ನೀವು ಕಸ್ಕೊಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಾ. ರೈತರನ್ನ ಎದುರಾಕೊಂಡ್ರೆ ನಿಮ್ಮ ಸರ್ಕಾರ ಅಲ್ಲ, ಯಾವುದೇ ಸರ್ಕಾರ ಉಳಿದಿಲ್ಲ, ನಿಮ್ಮ ಸರ್ಕಾರನೂ ಉಳಿಯಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ. ರೈತರ ಪರವಾಗಿ ಕೆಲಸ ಮಾಡಿ ಅಂತ ಅಂದ್ಬಿಟ್ಟು ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ.